ನನ್ನ ಇಲ್ಲಿ ಕಟ್ ಹಾಕಿದ್ದೀರಾ ನೀವು? ಏನ್ ಬೇಕು ನಿಮ್ಗೆಲ್ಲ? ಮಾತಾಡಿ ಯಾರಾದ್ರೂ. ಯಾಕೆ ಕಟ್ ಹಾಕಿದ್ದೀರಾ ನನ್ನ? ದಯವಿಟ್ಟು ನನ್ನ ಬಿಟ್ಬಿಡಿ. ಏನಾದ್ರೂ ಮಾತಾಡ್ಬಾರ್ದಾ? ಅವ್ರು ಯಾರು ಮಾತಾಡಲ್ಲ. ಯಾರು ನೀನು? ಎಲೆಕ್ಷನ್ ಮುಗಿಯೋವರೆಗೂ ಆದಿತ್ಯನ ತುಂಬ ಸೇಫಾಗಿ ನೋಡ್ಕೋತೀನಿ. ಎಲೆಕ್ಷನ್ ಮುಗಿದ ಮೇಲೆ ನನಗೆ ಗೊತ್ತಿಲ್ಲ. ರಂಜಿತ್, ಆದಿತ್ಯನ ಎಲ್ಲಿ ಬಚ್ಚಿಟ್ಟಿದ್ದೀರಾ ನೀವು? ಮತ್ತೆ ನಿಮ್ಮ ಮಗ ಆದಿತ್ಯನಿಗೆ ಏನೂ ಆಗಿಲ್ಲ. ಸದ್ಯಕ್ಕೆ ನೀವು ಅವನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ನೀವು ಹೇಳ್ದಾಗ ಕೇಳಿದ್ರೆ ಆದಿತ್ಯಂಗೆ ಯಾವ ತೊಂದರೆನೂ ಮಾಡಲ್ಲ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅವನ್ನ ಬಚ್ಚಿಟ್ಟಿದ್ದೀರಲ್ಲ. ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದೀರಾ? ನೀವೇನಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ನಾನು ಏನೇ ಮಾಡಿದ್ರು ನಿಮ್ಮ ಫ್ಯಾಮಿಲಿ ಒಳ್ಳೇದಕ್ಕೋಸ್ಕರ. ಅತ್ತೆ ಅಲ್ಲ ನೀವು, ಅಮ್ಮನ ಸಂಸಾರ ಕಾಪಾಡೋದು ಮಗನ ಕರ್ತವ್ಯ ಅಲ್ವಾ? ಇವತ್ತು ನಾನೊಬ್ಬ ಒಳ್ಳೆ ಮನುಷ್ಯ ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಸಾಕ್ಷಿ ನೀವು. ನೀವು ಹೇಳ್ತಾ ಇರೋದು ನಿಜ ಇರ್ಬೋದು ರಂಜಿತ್. ಆದಿತ್ಯನ ಯಾಕೆ ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಾ? ಯಾಕೆ ಅಂದರೆ ಅವನನ್ನ ಹೊರಗಡೆ ಸುತ್ತಾಡೋದಕ್ಕೆ ಬಿಟ್ರೆ ನೀವು ಎಲೆಕ್ಷನಲ್ಲಿ ಸೋಲ್ತೀರಾ. ನೀವು ಎಲೆಕ್ಷನಲ್ಲಿ ಸೋತ್ರೆ ಅದರಿಂದ ಆಪತ್ತು ಮಾವನವ್ರಿಗೆ. ಅದಕ್ಕೆ ತಾನೇ ಎಲೆಕ್ಷನಲ್ಲಿ ನೀವೇ ನಿಂತ್ಕೋಬೇಕು ಅಂತ ಹೇಳಿದ್ದು. ಮತ್ತೆ ನೀವು ಸುಮ್ಮನೆ ಆದಿತ್ಯನ ಬಗ್ಗೆ ಯೋಚನೆ ಮಾಡಿಕೊಂಡು ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಇವತ್ತು ನಾನು ನೀವು ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಆದಿತ್ಯ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಾಕ್ಷಿನ ಕೊಂದವನವನು. ಇವತ್ತು ಸಾಕ್ಷಿ ನನ್ನ ಜೊತೆ ಇದ್ದಿದ್ರೆ ಈ ಥರ ಪಿಶಾಚಿ ಥರ ಅಲ್ಕೊಂಡಿರ್ಬೇಕಾಗಿರ್ತಿರ್ಲಿಲ್ಲ ನಾನು. ನನಗೆ ಗೊತ್ತು ರಂಜಿತ್, ನೀವು ಸಾಕ್ಷಿನ ಕಳ್ಕೊಂಡು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂತ. ನಾವೆಲ್ಲರೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಇಲ್ಲಿ ಯಾಕೆ ಇರ್ತೀರಾ? ನಮ್ಮನೆಗೆ ಬಂದಿರ್ಬಾರ್ದ? ಇರಬಹುದು ಅತ್ತೆ. ಆದರೆ ನಾನು ಅಲ್ಲಿಗೆ ಬಂದರೆ ಅದರಿಂದ ಅನುಕೂಲ ಆಗೋದಕ್ಕಿಂತ ಜಾಸ್ತಿ ಅನಾನುಕೂಲನೇ ಆಗುತ್ತೆ. ಈಗ ನಿಮ್ಮ ಮೇಲೆ ಬಿದ್ದಿರೋ ವಿರೋಧಿಗಳ ಕಣ್ಣು ನನ್ನ ಮೇಲೂ ಬೀಳುತ್ತೆ. ಆಗ ಅವ್ರು ಮಾಡೋ ಪ್ಲ್ಯಾನ್ಗಳು ಕುತಂತ್ರಗಳು ನನಗೆ ಗೊತ್ತಾಗದೇ ಇರೋ ಹಾಗೆ ಎಚ್ಚರ ವಹಿಸ್ತಾರೆ. ಅದರಿಂದ ಏನಾಗುತ್ತೆ ಹೇಳಿ? ಮಾವನವರು ಅಧಿಕಾರ ಕಳ್ಕೊಳ್ಳೋ ಹಾಗೆ ಮಾಡಿರೋ ಅವರು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾವೇ ದಾರಿ ಮಾಡಿಕೊಟ್ಟಾಗಲ್ವಾ? ನೀವು ಹೇಳೋದೆಲ್ಲ ಸರಿ, ಆದರೆ ಯಾರು ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿ ಪ್ಲೀಸ್. ಸಮಯ ಬಂದಾಗ ಆ ವಿಷಯ ಎಲ್ಲ ತಂತಾನಾಗೆ ನಿಮಗ ಆದಿತ್ಯನ ಕಡೆಯಿಂದ ಗೊತ್ತಾಗೋ ಹಾಗೆ ಮಾಡ್ತೀನಿ ಅತ್ತೆ. ಅಲ್ಲಿವರೆಗೂ ನೀವು ದಯವಿಟ್ಟು ವೆಯ್ಟ್ ಮಾಡಬೇಕಷ್ಟೆ. ಆದರೆ ಒಂದು ಮಾತು, ನೀವು ಎಲೆಕ್ಷನಲ್ಲಿ ನಿಂತು ಶತಾಯ ಗತಾಯ ಗೆಲ್ಲೇಬೇಕು. ಸರಿ ರಂಜಿತ್, ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ದೀನಲ್ಲ. ಆದರೆ ನಿಮ್ಮಿಂದ ಆದಿತ್ಯನಿಗೆ ಯಾವ ತೊಂದರೆನೂ ಆಗಲ್ಲ ಅಂತ ಹೇಳಿದ್ನಲ್ಲ ಅತ್ತೆ. ಈಗ ಸದ್ಯಕ್ಕೆ ಆಪತ್ನಲ್ಲಿರೋದು ಆದಿತ್ಯ. ನಾನೇನು ಅವನ್ನ ಕಾಪಾಡಬೇಕಾಗಿರಲಿಲ್ಲ. ಆದರೆ ಅವನನ್ನು ಕೊಂದು ಅದನ್ನು ಸೂರ್ಯರವರೇ ಮಾಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ. ಅವನನ್ನು ಸೇಫ್ ಜಾಗದಲ್ಲಿ ಇಟ್ಟಿದ್ದೀನಿ. ಅವನ ಜವಾಬ್ದಾರಿ ನಂದು. ಮಾತಾಡ್ತಿರೋದೇನು ಕೇಳಿಸ್ತಿಲ್ವಲ್ಲಪ್ಪ? ಆದರೆ ನೀವು ಎಲೆಕ್ಷನ್ ಬಗ್ಗೆ ಗಮನ ಕೊಡಬೇಕು. ನಿಮ್ಮ ಮಾತಲ್ಲಿ ಸುಳ್ಳಿಲ್ಲ ಅತ್ತೆ. ನಿಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಸುಳ್ಳು ಹೇಳೋ ಅಗತ್ಯ ನನಗಿಲ್ಲ. ಏನು ಮಾಡೋದೀಗ? ಬಟ್ ಈಗ ಸದ್ಯಕ್ಕೆ ಸತ್ಯನೂ ಹೇಳೋಕ್ಕಾಗ್ತಿಲ್ಲ ಅಷ್ಟೆ. ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡಿ ಅತ್ತೆ. ಆದರೆ ಆದಿತ್ಯ ಆತಂಕ ಪಡಬೇಡಿ ಅತ್ತೆ. ಬಟ್ ಎಲೆಕ್ಷನ್ ಸರಿ.
ಅಮ್ಮ ಯಾಕೆ ರಂಜಿತ್ ನಮ್ಮ ಮೀಟ್ ಮಾಡಕ್ಕೆ ಬಂದರು? ಅವನು ಇಷ್ಟು ದಿನ ಇಲ್ದವನು ಇವಾಗ ಇಲ್ಲಿಗೆ ಯಾಕೆ ಬಂದ? ಅಂದರೆ ಇಷ್ಟು ದಿನ ಎಲ್ಲಿದ್ದ? ಅಮ್ಮ ಇವನ್ ಜೊತೆ ಸೇರ್ಕೊಂಡು ಏನು ಮಾಡ್ತಿದ್ರು? ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಸಂಚು ಮಾಡ್ತಿರ್ಬೋದಾ? ಅತ್ತೆ ಎಲ್ಲೋಗಿದ್ರ ನೀವು? ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಏನು ಇಂಪಾರ್ಟೆಂಟು ಅಂದರೆ ನನಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ. ಜಾಸ್ಮಿನ್ ಅಕೌಂಟ್ನಿಂದ ನಾವು ಹೇಗೆ ದುಡ್ಡು ತೆಗಿಬೋದು ಅಂತ ಅವ್ರು ನನಗೆ ಐಡಿಯಾನೂ ಕೊಟ್ಟಿದ್ದಾರೆ. ಅದೇನು ಅಂದರೆ ಅವರು ಜಾಸ್ಮಿನ್ನ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತಾರಂತೆ. ಅದನ್ನು ತೋರಿಸಿದ್ರೆ ಅವಳ ಅಕೌಂಟಲ್ಲಿರೋ ಅಷ್ಟು ದುಡ್ಡು ನಾವೇ ಹಾಕೋಬೋದು. ಡ್ಯಾಡ್, ಡ್ಯಾಡ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ನಾನು ಬಂದು ತುಂಬ ಹೊತ್ತಾಯಿತು. ನೀನು ಯಾಕೆ ಇಷ್ಟು ಲೇಟ್ ಮಾಡಿದೆ? ಹ್ಞೂ ಡ್ಯಾಡ್, ಅದು ಬರೋವಾಗ ಇನ್ನೂ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು, ಅದಕ್ಕೆ ಲೇಟ್ ಆಯಿತು. ಹೌದು, ಅಜ್ಜಿ ಎಲ್ಲಿ? ಏನೋ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಓಕೆ, ಸರಿ ಡ್ಯಾಡ್. ಅತ್ತೆ, ಮೊದಲು ಮನೆಗೆ ಬಾ, ಡೀಟೇಲಾಗಿ ಹೇಳ್ತೀನಿ. ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಇಲ್ಲಿ. ಆರ್ತಿ ಅವರೇ, ನೀವೆಲ್ಲಿಗೆ ಹೋಗಿದ್ರಿ ಅಂತ ನಾನು ನಿಮ್ಮನ್ನು ಕೇಳಲ್ಲ. ಯಾಕಂದ್ರೆ ನೀವು ಎಲ್ಲಿಗೆ ಹೋಗಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಯಾಕೆ ಹೋಗಿದ್ರಿ ಅಂತಲೂ ನಾನು ನಿಮ್ಮನ್ನು ಕೇಳಲ್ಲ. ಅದು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನೀವು ಅದನ್ನು ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ನಿಮ್ಮ ಮಾತೇನರ್ಥ? ನಾನೆಲ್ಲಿ ಹೋಗಿದ್ದೆ ಅಂತ ನಿಮ್ಗೇನು ಗೊತ್ತು? ನನಗೆ ಗೊತ್ತು. ನಿಮ್ಮ ಫೋನ್ ಬಂದ ತಕ್ಷಣ ನಿಮ್ಮ ಮುಖದಲ್ಲಾದ ಬದಲಾವಣೆ, ಆ ಫೋನ್ ಕಟ್ಟಾದ ತಕ್ಷಣ ನಿಮ್ಮಲ್ಲಿದ್ದ ಅವಸರ, ಇದು ನೋಡಿನೇ ಗೊತ್ತಾಯಿತು. ನೀವು ಕಾಣೆ ಆಗಿದ್ದಾಗ ಎಲ್ಲಿದ್ರೋ ಅಲ್ಲಿಗೆ ತಾನೇ ಹೋಗಿದ್ದು. ಯಾಕೆ ಮೌನವಾಗಿ ನಿಂತುಬಿಟ್ರಿ? ಮಾತಾಡಿ. ಹೇಗಿದ್ದಾನೆ ಆದಿ? ಅವನಿಗೇನಾಗಿರುತ್ತೆ? ಚೆನ್ನಾಗಿರ್ತಾನೆ ಬಿಡಿ. ಯಾಕಂದ್ರೆ ಅವನಿರೋದು ಶಶಾಂಕ್ ಆಶ್ರಯದಲ್ಲಿ. ನನಗೆ ಗೊತ್ತು, ಆದಿ ಶಶಾಂಕ್ ಆಶ್ರಯದಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ. ಆದ್ರೂ ಮಗ ಅನ್ನೋ ಕಾರಣಕ್ಕೆ ಕ್ಷಮಿಸಿರ್ತೀರ. ಅವನನ್ನು ಆದಷ್ಟು ಬೇಗ ಅಲ್ಲಿಂದ ಕರ್ಕೊಂಡ್ಬರ್ಬೇಕು ಅಂತ ನೀವು ಪ್ರಯತ್ನ ಪಡ್ತಿದ್ದೀರಾ. ಹೋಗ್ಲಿ ಬಿಡಿ, ಆಮೇಲೆಲ್ಲ ಈಗ ಯಾಕೆ? ಒಟ್ನಲ್ಲಿ ಆದಿ ಚೆನ್ನಾಗಿದೆ ಅಂತಾನೆ. ನಾನು ಹೋಗಿದ್ದ ಆದಿತ್ಯ. ಸೂರ್ಯರ ಹತ್ರ ನಾನು ಆದಿತ್ಯ ನೋಡೋಕೆ ಹೋಗಿದೆ ಅಂತ ಸುಳ್ಳು ಹೇಳಿದ್ರೆ ಅವರು ನೂರಾರು ಪ್ರಶ್ನೆ ಮಾಡ್ತಾರೆ. ಸದ್ಯಕ್ಕೆ ಏನು ಮಾತಾಡದೇ ಇರೋದೇ ಒಳ್ಳೇದು. ನನ್ನ ಪ್ರಶ್ನೆಗೆ ಉತ್ತರನೇ ಸಿಕ್ಕಲಿಲ್ಲ. ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಆರ್ಯನ ನನ್ನ ಹಿಂದೆ ಫಾಲೋ ಮಾಡೋಕ್ಕೆ ಕಳಿಸಿದ್ರಿ. ಇಷ್ಟನೇ ಇರೋದು ನಿಮಗೆ ನನ್ನ ಮೇಲೆ ನಂಬಿಕೆ? ಇಷ್ಟನೇ ನಿಮಗೆ ನನ್ನ ಮೇಲೆ ಇರೋ ಪ್ರೀತಿ? ಭಾವನೆಗಳಿಗೆ ಬೆಲೆ ಕೊಟ್ಟು ನಿಮ್ಮ ಜೊತೆ ನಾನು ಬದುಕ್ತಾ ಇದ್ದೀನಿ. ಆದರೆ ನೀವು ಅದನ್ನೆಲ್ಲ ಗಾಳಿಗೆ ತೂರಿ ನನ್ನನ್ನೇ ಅನುಮಾನಿಸಿ ಆರ್ಯನ ನನ್ನ ಹಿಂದೆ ಫಾಲೋ ಮಾಡಕ್ಕೆ ಕಳಿಸಿದ್ರ. ನೀವು ತಪ್ಪು ತಿಳ್ಕೊಂಡಿದ್ದೀರಾ.
ನಾನು ನಿಮ್ಮ ಪ್ರೀತಿಗೆ ನಂಬಿಕೆಗೆ ದ್ರೋಹ ಮಾಡಿಲ್ಲ, ನಿಮ್ಮ ಮೇಲೆ ಅನುಮಾನ ಪಟ್ಟಿಲ್ಲ. ಆರ್ಯಂಗೆ ನಿಮ್ಮ ಹಿಂದೆ ಹೋಗು ಅಂತ ನಾನು ಕಳಿಸಿಲ್ಲ. ಹಾಗೆ ಮಾಡಿದ್ದಕ್ಕೆ ಅವನಿಗೆ ಬೈದಿದ್ದೀನಿ ನಾನು. ಸಾಕು ಸುಮ್ಮನೆ ರೀ. ಎಷ್ಟು ಸುಳ್ಳು ಹೇಳ್ತೀರಾ? ನಾನು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನೀವು ಮಾತ್ರ ಇದ್ರಿ, ಆರ್ಯನೂ ಇರಲಿಲ್ಲ. ನಾನು ಯಾರಿಗೂ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳು ಹೋಗಿರ್ಲಿಲ್ಲ. ಅಂದಮೇಲೆ ನೀವು ತಾನೇ ಮನೇಲಿ ಇದ್ದಿದ್ದು, ನೀವು ತಾನೇ ಆರ್ಯನ್ ಫೋನ್ ಮಾಡಿ ಹೇಳಿದ್ದು. ಆರ್ಯಂಗೆ ನಾನು ಫೋನ್ ಮಾಡು ಅಂತ ಹೇಳಿಲ್ಲ. ಆರ್ಯಂಗೆ ಫೋನ್ ಮಾಡು ಅಂತ ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ನಾನು ಏನು ಹೇಳಿದ್ರು ನೀವು ನಂಬಲ್ಲ. ಆರ್ಯಂಗೆ ಫಾಲೋ ಮಾಡು ಅಂತ ನಾನು ಹೇಳಿಲ್ಲ, ಅವನೇ ನಿಮ್ಗೆ ಫೋನ್ ಮಾಡಿದ್ದು. ಇದು ಬಿಟ್ಟು ಬೇರೆ ಏನೂ ನನಗೆ ಗೊತ್ತಿಲ್ಲ. ಅಲ್ವೇ, ಆ ದಿನ ನೋಡೋಕೆ ಹೋಗ್ತೀನಿ ಅಂದರೆ ನಾನು ನಿನ್ನ ಜೊತೆ ಬರ್ತಿದ್ದೆ. ಅಷ್ಟು ಗುಟ್ಟಾಗಿ ಹೋಗೋಂಥದ್ದು ಏನಿತ್ತು? ಅಮ್ಮ ಪ್ಲೀಸ್, ಈ ವಿಷಯವಾಗಿ ಏನು ಕೇಳಬೇಡಿ. ನಾನೇನು ಹೇಳೋ ಪರಿಸ್ಥಿತಿಲೂ ಇಲ್ಲ. ಹೇಳಿ ಆಡಿ, ಆರಾಮಾಗಿದ್ದೀರಾ? ನಾನೇನು ಆರಾಮಾಗೇ ಇದ್ದೀನಿ. ಆದರೆ ಯಾಕೆ, ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ನೀವು ಪರ್ಮಿಷನ್ ಕೊಟ್ಟರೆ ನಾ ಈಗಲೇ ಮನೆಗೆ ಹೋಗಿ ಅಮ್ಮನ ಮಾತಾಡಿಸ್ಬೇಕು. ಹೋಗ್ಲಾ? ನೋ 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 ನೋ, ದಯವಿಟ್ಟು ಅಂಥ ಸಾಹಸಕ್ಕೆ ಮಾತ್ರ ಕೈ ಹಾಕಬೇಡಿ. ಈಗಲೇ ನೀವು ತೊಂದರೆಲಿದ್ದೀರಾ. ಇಂಥ ಟೈಮಲ್ಲಿ ನೀವು ಆಚೆ ಬಂದರೆ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ. ಆ ಕೆಲಸ ಮಾತ್ರ ಮಾಡಬೇಡಿ ಪ್ಲೀಸ್. ಇರ್ಬೋದು, ಆದರೆ ನಾನೀಗ ಅಮ್ಮನ ನೋಡಲೇಬೇಕು, ಮಾತಾಡಿಸ್ಲೇಬೇಕು. ತುಂಬ ಅರ್ಜೆಂಟ್ ಇದೆ ಚಕ್ರಿ. ಏನಂತ ಅರ್ಜೆಂಟು? ಇವಾಗ ನೀವು ಮನೆ ಹತ್ರ ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಗೊತ್ತು. ಅಮ್ಮಮ್ಮ ಅಂದರೆ ಆರ್ಯನನ್ನ ಅರೆಸ್ಟ್ ಮಾಡ್ಬೋದು, ಅದಕ್ಕೆ ನಾನು ಕೇರ್ ಮಾಡಲ್ಲ. ಆದರೆ ನಾ ಅಮ್ಮನ್ನ ಮೀಟ್ ಮಾಡಿ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಲೇಬೇಕು. ಪ್ಲೀಸ್ ನೀವು ಬೇಜಾರು ಮಾಡ್ಕೊಂಬಿಡಿ, ನಾನು ಹೋಗಲೇಬೇಕು. ನಾನು ಇಷ್ಟೆಲ್ಲ ಬೇಡ ಅಂದರೂ ಹೋಗೇ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅಂಥ ಇಂಪಾರ್ಟೆಂಟ್ ವಿಷಯ ಏನಿದೆ? ಅದನ್ನು ನನ್ನ ಹತ್ರನೇ ಹೇಳ್ಬೋದಲ್ವಾ? ಏನಿಲ್ಲ, ನನ್ನ ತಂಗಿ ಬ್ರೈನ್ ವಾಶ್ ಮಾಡಿ ಅವಳನ್ನ ಮದುವೆ ಆದ ನನ್ನ ಶತ್ರು ರಂಜಿತ್ ಅಂತ ಒಬ್ಬ ಇದ್ದಾನೆ, ಅವನ್ನ ಇವತ್ತು ನಮ್ಮಮ್ಮ ಮೀಟ್ ಮಾಡಿದ್ರು. ಅದನ್ನ ನಾನು ನೋಡ್ದೆ. ನನ್ನ ಶತ್ರುನ ಯಾಕೆ ಮೀಟ್ ಮಾಡ್ದೆ ಅಂತ ನಮ್ಮಮ್ಮನ ಕೇಳಬೇಕು. ಅದಕ್ಕೆ ಅವ್ರನ್ನ ಮೀಟ್ ಮಾಡಲೇಬೇಕು. ಅಂದರೆ ಇವಾಗ ನೀವು ನಾನು ಹೇಳಿದ ಜಾಗದಲ್ಲಿ ಇಲ್ವಾ? ಇಲ್ಲ ಚಕ್ರಿ ಅವರೇ, ಅದು ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ನೀವು ಫ್ರೀಯಾಗಿ ಓಡಾಡೋದೆಲ್ಲ ಒಳ್ಳೇದಲ್ಲ ಅಂತ. ನನ್ನ ಮಾತು ಮೀರಿ ಯಾಕೆ ಹೋದ್ರಿ ನೀವು? ಯಾಕಂದರೆ ಆರ್ಯನನ್ನು ಅರೆಸ್ಟ್ ಮಾಡಬಾರ್ದು ಅಂತ ನಮ್ಮಮ್ಮನಿಗೆ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೆ. ಆಗ ನಮ್ಮಮ್ಮ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ರು, ಅವ್ರ ಹಿಂದೆನೇ ಆರ್ಯ ನಡ್ಕೊಂಡು ಬರ್ತಿದ್ದ. ಆಗ ನಾನು ಅದಕ್ಕೆ ನಮ್ಮಮ್ಮನ ಮೀಟ್ ಮಾಡಿ ನನ್ನ ವೈರಿ ಆ ರಾಸ್ಕಲ್ ರಂಜಿತ್ನ ಯಾಕೆ ಮೀಟ್ ಮಾಡಿದೆ ಅಂತ ಕೇಳಬೇಕು. ಸೊ ಪ್ಲೀಸ್ ಚಕ್ರಿ ಅವರೇ, ನನಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ಆಡಿಯವರೇ, ಇವಾಗ ನೀವು ನಿಮ್ಮ ತಾಯಿನ ಮೀಟ್ ಮಾಡಿ ಅದನ್ನೆಲ್ಲ ಹೇಳೋದಕ್ಕಿಂತ ಸುಮ್ಮನಿದ್ರೇ ಒಳ್ಳೇದು ಅನಿಸ್ತಾ ಇದೆ. ಪ್ಲೀಸ್ ಚಕ್ರಿ ಅವರೇ, ನಾನು ಕೇಳಲೇಬೇಕು. ಅದರಿಂದ ಏನಾದರೂ ಪರವಾಗಿಲ್ಲ. ಆಡಿ ಪ್ಲೀಸ್ ನನ್ನ ಮಾತು ಕೇಳಿ. ನೋಡಿ, ಕೆಲವೊಂದು ವಿಷಯಗಳು ಗುಟ್ಟಾಗಿದ್ರೇ ಬೆಟರು, ಅದನ್ನು ರಟ್ ಮಾಡೋದಕ್ಕೆ ಹೋಗಬಾರ್ದು. ಅದು ಅಲ್ಲದೆ ನೀವೀಗ ರಂಜಿತ್ ಸಹವಾಸನ ಬಿಟ್ಟಿದ್ದೀರಾ ಅಲ್ವಾ? ಸದ್ಯಕ್ಕೆ ನನ್ನಿಂದ ಅವನು ದೂರನೇ ಇದ್ದಾನೆ. ಕರೆಕ್ಟ್, ಮತ್ತೆ ಹಾಗೆ ಇದ್ಬಿಡಿ. ಸುಮ್ಮನೆ ಅವನನ್ನ ಕೆಣಕಿ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದರಿಂದ
ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಅನುಕೂಲ ಅನಾನುಕೂಲ ನನಗೆ ಮುಖ್ಯ ಅಲ್ಲ. ಒಟ್ಟಿನಲ್ಲಿ ಆ ಮೋಸ್ಕರ ರಂಜಿತ್ನ ಸುಮ್ಮನೆ ಬಿಟ್ರೆ ನನ್ನ ಸರ್ವನಾಶ ಮಾಡ್ಬಿಡ್ತಾನೆ. ಅದಕ್ಕೂ ಮುಂಚೆ ನಾನೇ ಅವನ್ನ ಇಲ್ಲ ಅನ್ಸ್ಬಿಡ್ತೀನಿ. ಅಲ್ಲರಿ ಆಡಿ ಅವರೇ, ಅವ್ರ ಪಾಡ್ಗೆ ಅವ್ರು ಇದ್ದಾರೆ ಅಂತಂದ್ಮೇಲೆ ನೀವ್ಯಾಕೆ ಅವ್ರನ್ನ ಕೆಣಕಿ ನಿಮ್ಮ ಅಂತಿಕೆ ನೀವೇ ಕಾರಣ ಮಾಡ್ಕೋತೀರಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಅವ್ನು ಯಾರು ಅಂತ ನಿಮಗೆ ಗೊತ್ತಾ? ನೀವೇ ಹೇಳಿದ್ರಲ್ಲ ಇವಾಗ ರಂಜಿತ್ ಅಂತ, ಅವನು ನಿಮ್ಮನ್ನ ಸರ್ವನಾಶ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತಂದ್ಮೇಲೆ ನೀವು ಅವ್ನ ಹಿಂದೆ ಬಿದ್ದ ಮಾತ್ರಕ್ಕೆ ಅವನು ಬಲಿಗೆ ರೆಡಿ ಇರೋ ಕುರಿ ಥರ ತಲೆ ತೆಗಿಸ್ತಾನೆ ಅಂದ್ಕೊಂಡಿದ್ದೀರಾ? ಅದ್ರ ಬದಲು ನಿಮ್ಮನ್ನೇ ಬಲಿ ತಗೋತಾನಷ್ಟೇ. ನೀವ್ ಹೇಳ್ದಾಗೆ ನಾನು ಬಲಿ ಕೊಡೋ ಕುರಿ ಅಲ್ಲ, ಬಲಿ ತಗೊಳ್ಳೋ ಹುಲಿ. ಒಂದು ಸಲ ಗರ್ಜಿಸ್ ನಿಂತ್ರೆ ಧೂಳಿ ಪಟ ಮಾಡ್ಬಿಡ್ತೀನಿ. ನೋಡಿ ಚಕ್ರಿ ಅವರೇ, ನಾನು ನಿಮ್ಮ ಮಾತನ್ನ ಮೀರ್ತಾ ಇದೆ ಅಂತ ಬೇಜಾರು ಮಾಡ್ಕೋಬಿಡಿ. ನಾನು ನಮ್ಮಮ್ಮನ್ನ ಮೀಟ್ ಮಾಡಲೇಬೇಕು, ಆ ರಾಸ್ಕಲ್ ರಂಜಿತ್ ಬಗ್ಗೆ ತಿಳ್ಕೊಳ್ಳೇಬೇಕು. ಐ ಆಮ್ ಸಾರಿ ಚಕ್ರಿ ಅವರೇ. ಅಡಿ ಒಂದು ನಿಮಿಷ. ಇನ್ನೂ ಸ್ವಲ್ಪ ಸಾಂಬಾರು ಹಾಕ್ಲದೆ. ನನಗೂ ಸ್ವಲ್ಪ. ಹಲೋ ಅತ್ತೆ, ನಿಮ್ಮ ಜೊತೆ ಮಾವ ಆರ್ಯ ಅವರೆಲ್ಲ ಇದ್ರೆ ಏನೂ ಮಾತಾಡಬೇಡಿ, ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿಮ್ಗೊಂದು ಅರ್ಜೆಂಟ್ ವಿಷಯ ಹೇಳಬೇಕಿತ್ತು ನಾನು. ಸರಿ. ಆದಿತ್ಯ ನಾವಿಬ್ಬರು ಮೀಟ್ ಮಾಡಿದ್ದನ್ನ ನೋಡ್ಬಿಟ್ಟಿದ್ದಾನೆ. ಅಷ್ಟೇ ನಿಧಾನ, ನೀರು ಕುಡಿರಿ, ನೀರು ಕುಡಿ. ಕೊಡಿ, ನಾನು ಮಾತಾಡ್ತೀನಿ, ಕೊಡಿ. ಪರವಾಗಿಲ್ಲ, ಆಲ್ ರೈಟ್, ನಾನು ಮಾತಾಡ್ತೀನಿ. ಹಲೋ. ಮಾವನವ್ರಿಗೆ ಫೋನ್ ಕೊಡದೆ ಒಳ್ಳೆ ಕೆಲಸ ಮಾಡಿದ್ರಿ. ಹೇಳಿ ವಿಷಯ ಏನು ಅಂತ. ಮತ್ತೆ ನೀವು ನನ್ನ ಮೀಟ್ ಮಾಡಿದ್ರಿ ಅಂತ ಕೋಪದಲ್ಲಿ ಆದಿತ್ಯ ಮನೆ ಹತ್ರ ಬರ್ತಿದ್ದಾನೆ. ಅವನೇನಾದ್ರೂ ಮನೆಗೆ ಬಂದು ಮಾತಾಡಿದ್ರೆ ನಮ್ಮಿಬ್ಬರು ಮಧ್ಯೆ ನಡೆದ ಮಾತುಕತೆ ಆರ್ಯನಿಗೆ ಮಾವನವ್ರಿಗೆ ಗೊತ್ತಾಗುತ್ತೆ. ಅವರಿಬ್ಬರಿಗೂ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತು, ಈಗ ನಾನೇನು ಮಾಡಬೇಕು? ಮನೆಯಿಂದ ನೀವೇ ಹೊರಟ್ಬಿಡಿ, ದಾರಿ ಮಧ್ಯೆ ಅವನ್ನ ತಡೆದು ಮಾತಾಡಿ ಕಳಿಸ್ಬಿಡಿ, ಇಲ್ಲಾಂದ್ರೆ ಅನಾಹುತ ಗ್ಯಾರಂಟಿ. ಸರಿ, ನಾನು ಹೋಗ್ತೀನಿ. ಆರ್ಜವ್ರೆ, ಯಾಕೆ ಊಟನ ಅರ್ಧಕ್ಕೆ ಬಿಟ್ಟು ಹೇಳ್ತಾ ಇದ್ದೀರಾ? ನಾನು ಅರ್ಜೆಂಟಾಗಿ ಹೋಗ್ಬೇಕು. ಊಟ ಬಿಟ್ಟು ಹೋಗೋಂಥ ಅರ್ಜೆಂಟ್ ಕೆಲಸ ಏನೇ ಇದೆ? ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಪ್ಲೀಸ್ ಅಮ್ಮ, ಬಂದ್ಮೇಲೆ ಹೇಳ್ತೀನಿ. ಏನಿದು ಯಾವಾಗಲೂ ಹೇಳೋಕ್ಕಾಗಲ್ಲ ಅಂತ ಹೋಗ್ತಾನೆ ಇರ್ತೀರಲ್ಲ? ಆಯ್ತು, ಹೋಗಿ, ಬೇಡ ಅನ್ನಲ್ಲ, ಊಟ ಮಾಡ್ಕೊಂಡು ಹೋಗಿ. ದಯವಿಟ್ಟು ನನಗೆ ಫೋರ್ಸ್ ಮಾಡಿಬಿಡಿ, ನಾನು ಹೋಗ್ಬೇಕೀಗ. ಏ ಆರ್ತಿ, ಆರ್ತಿ ನನ್ನ ಮಾತು ಆರ್ಜವ್ರೆ, ಆರ್ತಿ ನಿಂತ್ಕೊಳೆ. ಬೆಳಿಗ್ಗೆಲ್ಲಿ ಹೋಗಿದ್ರಿ, ಈಗೆಲ್ಲಿ ಹೋಗ್ತಾ ಇದ್ದೀರಾ? ಅದು ನಿನಗೆ ಅನಗತ್ಯ. ದಾರಿ ಬಿಡು, ನಾನು ಹೋಗ್ಬೇಕು. ಅದೇ ಎಲ್ಲಿಗೆ? ಬೇಡದ ವಿಷಯ ಅಂತ ಹೇಳಿಲ್ವಾ? ನೀವಾದ್ರೂ ಹೇಳಿ, ಅಮ್ಮ ಅರ್ಜೆಂಟಾಗಿ ಎಲ್ಲಿ ಹೋಗ್ತಿದ್ದಾರೆ? ಡ್ಯಾಡ್ ನಿಮ್ಮನ್ನೇ ಕೇಳ್ತಾ ಇರೋದು. ಗೊತ್ತಿಲ್ಲ ಕಣ. ನೀವಾದ್ರೂ ಹೇಳಿ ಅಜ್ಜಿ. ಅದ್ಯಾವುದೋ ಕಾಲ್ ಬಂತು ಕಣ. ತಕ್ಷಣ ಇವಳು ಹೊರಡಬೇಕು ಅಂತ ಹೊರಟು ನಿಂತ್ಲು. ಊಟನೂ ಮಾಡಲಿಲ್ಲ. ಹೌದಾ? ಯಾರಿಂದ ಕಾಲ್ ಬಂತು ಅಂತ ಏನಾದರೂ ಗೊತ್ತಾ? ಯಾರ ಕಾಲು ಅಂತ ಗೊತ್ತಾಗ್ಲಿಲ್ಲ. ಆದರೆ ಇವಳು ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಕಣೋ. ಬರೀ ಹ್ಞೂ ಹ್ಞೂ ಅಂತ ಮಾತ್ರ ಹೇಳ್ತಾ ಇದ್ಲು. ಊಟನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಏನೋ ವಿಷಯ ಇದೆ. ಸರಿ, ನಾನು ಹೋಗಿ ಬರ್ತೀನಿ. ಆರ್ಯ, ನಿಂತ್ಕೋ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡ, ತಪ್ಪಾಗುತ್ತೆ. ಇಲ್ಲ ಡ್ಯಾಡ್, ನನಗೆ ಅಮ್ಮ ಪದೇ ಪದೇ ಯಾರನ್ನು ಮೀಟ್ ಮಾಡ್ತೀರಂತ ಗೊತ್ತಾಗಲೇಬೇಕು. ಬೇಡ ಕಣೋ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಡ, ತಪ್ಪಾಗುತ್ತೆ. ಪ್ಲೀಸ್ ಡ್ಯಾಡ್.